ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ रिपु भयंकर रूप मनोहर छाप विद्यरि शूर नन परमाता रिपु भयंकर रूप मनोहर छाप विद्यरि शूर कर्णन परमाता छाप विद्यदि शूर कर्णन परमाप्ता सदर मावना कौरवेश्वरा चतुर गांधारी देविया प्रीतिय कुंवर गांधारी देविया प्रीतिय कुंवर यल्लव बल्लव ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ नीलवर्णधारी
ದಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನಾದದಿ ನಲಿವ ಶ್ರೀ ಕೃಷ್ಣ ಮುರಾರಿ ಕೊಳಲನಾದದಿ ನಲಿವ ಶ್ರೀಹರಿ ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಹರಿ ಇವನಿಗೆ ಸಾಟಿ ಯಾರಿಹರಿ ಇವನಿಗೆ ಸಾಟಿ ಯಾರಿಹರಿ ಇವನಿಗೆ ಸಾಟಿ ಯಾರಿಹರಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರು ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಸಹೋದರ, ಆ ರಾಜನ ನರ್ತಕಿಯರಿಗೆ ಸೂಕ್ತ ಬಹುಮಾನದ ಏರ್ಪಾಡು ಮಾಡು. ನರ್ತನವನ್ನು ನೋಡಿದ್ದಾಯಿತಲ್ಲ ಕೃಷ್ಣ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ? ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನನ್ನಾದರೂ ಹೇಳು ಕೃಷ್ಣ, ಸಂತೋಷದಿಂದಲೇ ಕುಳಿತು ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿಯು ಬಂದ ಉದ್ದೇಶವನ್ನು ರಾಜ್ಯಸಭೆಯಲ್ಲಿ ಹರಹಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ರೀತಿ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ಇಲ್ಲಿ ನಿರ್ಣಯಿಸಲ್ಪಡಬೇಕೆಂಬುದನ್ನು ತಿಳಿಯಿರಿ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುತ್ತೀರಿ. ಈ ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಈ ಮಾತೃಭೂಮಿಯನ್ನು ಭಯಂಕರವಾದ ರಕ್ತಧಾರೆಯಿಂದ ತೋಯಿಸುವಿರೋ? ಇವೆರಡರಲ್ಲಿ ಒಂದು ವಿಚಾರವು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ಈಗ ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನೀವು ಮಾಡಿದ ವಾಗ್ದಾನದಂತೆ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ,
ಸರ್ಪಬಂಧ, ಲಾಕ್ಷಾಗೃಹ ದಹನ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾ ಪಾಪಗಳನ್ನು ಮರೆತು ಪಾಂಡವರು ನಿಮ್ಮೊಡನೆ ಸಂಧಿಗಾಗಿ ಯಾಚಿಸುತ್ತಿರುವಾಗ ಹಠ ಮಾಡಿ ಈ ಸುಸಮಯವನ್ನು ಕಳೆದುಕೊಳ್ಳದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕ ನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯದವರಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಸಜನ ಅರಣ ವಂಶನಾಶನ,
ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆಯೇ ನಡೆದುಕೊಳ್ಳುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥ ಮಾಡಿಕೊಂಡರೆ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವೈರತ್ವವೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದೇ ನನ್ನ ಅಭಿಮತ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ, ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನಡೆಯಲಿ ನಿನ್ನ ಅರಣ್ಯ ರೋದನ. ಸುಯೋಧನ, ನನ್ನದು ಅರಣ್ಯ ರೋದನವೇ ಸರಿ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ಹಿತೋಪದೇಶ ಮಾಡುವುದು ನಮ್ಮಂತವರ ಕರ್ತವ್ಯ. ಇಲ್ಲದಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ನೀನು ಈಗ ರಾಜ್ಯ ಮದದಿಂದ ಗರ್ವಿತನಾಗಿರುವೆ. ನೀನು ಯೌವನ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವಿನ ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚೇನೂ ಹೇಳಲಾರೆ. ಇದು ಸಂಧಿಗೆಯ ಸುಸಮಯ. ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿಧುರ, ಏನು ಹೇಳಿದೆ? ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ಕೃಷ್ಣನಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ, ಪಿತಾಮಹರಿಗಾಗಲಿ ನನ್ನಲ್ಲಿ ಮಾತ್ರವೇ ದೋಷವು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿಮ್ಮಿ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಈ ಅಖಂಡ ಭರತಖಂಡವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಹೋರಾಡಿ ಯುದ್ಧ ಮಾಡಲಿ. ಇಲ್ಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ನಾನದನ್ನು ಮೊದಲೇ ಬಲ್ಲೆ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವು. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ ಕೇಳು ಕೃಷ್ಣ,
ಈ ಕೌರವನನ್ನು ಸದೆಬಡೆಯಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ. ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು 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 ದುರಹಂಕಾರ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಈ ಅಖಂಡ ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸಬೇಕೆಂಬ ಯೋಜನೆಯನ್ನು ಮಾಡುತ್ತಿರಲ್ಲವೇ ಆ ಹೇಡಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ಕುಂಡಿ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು, ಅಚಲ. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವುದು, ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ನಮ್ಮ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುವುದು. ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳವನು ಆದ ನಮ್ಮ ಭೀಮಸೇನನ ಪರಾಕ್ರಮ ಇಡೀ ಜಗತ್ತಿಗೆ ತಿಳಿದಿರುವುದು. ಅದರ ಅನುಭವ ನಿನಗೂ ಆಗಿರುವುದು. ಇನ್ನು ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವೇನೂ ನಡೆಯುವುದಿಲ್ಲ. ಇನ್ನು ನಕುಲ ಸಹದೇವರಾದರೂ ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು. ಒಳ್ಳೆಯವರ ಪರಾಕ್ರಮವನ್ನೇ ಹೇಳುತ್ತಿರುವೆಯಲ್ಲ ಕೃಷ್ಣ. ಕೈಲಾಗದ ಹೇಳಿ ಧರ್ಮರಾಯ ಮಹಾಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನೋ? ಅದನ್ನು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರೂ ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನೋ, 1000 ಆನೆಗಳ ಬಲವುಳ್ಳವನೋ ಆ ನಿನ್ನ ಭೀಮಸೇನ. ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ಮುಡಿ ಹಿಡಿದಳೆ ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತೋ ಅವನ 1000 ಆನೆಗಳ ಬಲ. ಇನ್ನು ನನ್ನ ಪ್ರೇಮಿತ್ರ ಕರ್ಣನನ್ನು ವಧಿಸಬೇಕೆಂದರಲ್ಲವೇ ಆ ನಿನ್ನ ಪಾರ್ಥ ಕೈಗಳಿಗೆ ಬಳೆಯನ್ನು ತೊಟ್ಟು ಕಾಲ್ಗಳಿಗೆ ಗೆಜ್ಜೆಯನ್ನು ಕಟ್ಟಿ ನಟಿಸಿ ತಕಥೈ ಎಂದು ನಾಟ್ಯ ಆಡಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆನು ಕೃಷ್ಣ, ಚೆನ್ನಾಗಿ ಬಲ್ಲೆನು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವ ಅವರಿನ್ನು ಬಾಲಕರು. ಅವರು ನನ್ನರ ಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ ಕೃಷ್ಣ. ಇಂತಹ ಅತಿರಥ ಮಹಾರಥರ ಮುಂದೆ ಆ ಪಾಂಡವರು. ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆ ಕೃಷ್ಣ. ಈಗ ಹೇಳುವೆನು ಕೇಳು ನನ್ನವರ ಪರಾಕ್ರಮ. ಈ ಅಖಂಡ ಭರತಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ, ಅಥವಾ ನನಗೆದರಿ ಕಾಡು ಮೇಡುಗಳನ್ನು ಅಲೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಸಾಹಸಿಗಳು? ಆ ಹೊಟ್ಟೆ ಬಾಕ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಆ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷವೆಂಬ ಧನಸ್ಸನ್ನು ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಒಡ್ಡುತ್ತಿರುವ ನನ್ನ ಸೋದರ ಮಾವ ಸೌಬಲರಾಜ ಶಕುನಿ, ಮಹಾಪರಾಕ್ರಮಿಯಾದ ಸೈಂಧವರಾಜ. ಇನ್ನು ಆಚಾರ್ಯ ದ್ರೋಣರು ಸಮಸ್ತ ಕುರುಪಾಂಡವರಿಗೆ ಶಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಅವರ ಪರಾಕ್ರಮ ಈ ಜಗತ್ತಿಗೆ ತಿಳಿದಿರುವುದು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧಾರಿಯಾಗಿ ಈ ರಣಾಂಗಣದಲ್ಲಿ ನಿಂತಿದ್ದೇ ಆದರೆ ಅವರನ್ನೆದುರಿಸುವ ವೀರನು ಧೀರನು ಈ ಚತುರ್ದಶ ಭುವನಗಳಲ್ಲಿ ಯಾರೂ ಇಲ್ಲ. ಹೇ ಹೇ ಕಪಟನಾಟಕ ಸೂತ್ರಧಾರಿ, ಇಂತಹ ಅತಿರಥ ಮಹಾರಥರ ಮುಂದೆ ಆ ಪಾಂಡವರು
ದುರಾತ್ಮರನಿಪ ಪಾಂಡು ಸುತರ ಪದವ ಮುರಿವೆ ನೇಕ್ಷಣ ದುರಾತ್ಮರನಿಪ ಪಾಂಡು ಸುತರ ಮದವ ಮುರಿವೆ ನೇಕ್ಷಣ ಪದವ ಮುರಿವೆ ನೇಕ್ಷಣ ಪದವ ಮುರಿವೆ ನೇಕ್ಷಣ ಅಖಂಡ ಸಮರದೋಳ್ ಶ್ರೀಕಂಡಿ ಪಾರ್ಥನ ಅಖಂಡ ಸಮರದೋಳ್ ಶ್ರೀಕಂಡಿ ಪಾರ್ಥನ ಅಖಂಡ ಚೌರದಿ ನಾಂ ಶಿರವ ತರೆಯುವೆ ಅಖಂಡ ಚೌರದಿ ನಾಂ ಶಿರವ ತರೆಯುವೆ ದುರಾತ್ಮರನಿಪ ಪಾಂಡು ಸುತರ ಪದವ ಮುರಿವೆ ನೇಕ್ಷಣ ಪದವ ಮುರಿವೆ ನೇಕ್ಷಣ ಪದವ ಮುರಿವೆ ನೇಕ್ಷಣ ಭಲೆ ಭಲೆ ಸಹೋದರ ಬಾರಿ ಹೃದಯವೋ ಧ್ರುವ ಬಂಡ ಭೀಮನ ಬಾರಿ ಹೃದಯವ ಕಂಡರೆ ಕ್ಷಣ ನಮ್ಮ ಪುರಿಗೆ ಕಟ್ಟಿಸುವೆ ಕಂಡರೆ ಕ್ಷಣ ನಮ್ಮ ಪುತ್ರ ಕಳಿಸುವೆ ದುರಾತ್ಮರನಿಪ ಪಾಂಡು ಸುತರ ಪದವ ಮುರಿವೆ ನೇಕ್ಷಣ ಮದವ ಮುರಿವೆ ನೇಕ್ಷಣ ಪದವ ಮುರಿವೆ ನೇಕ್ಷಣ ಅಸಮ ಬಲಶಾಲಿಗಳಾದ ಗುರು ಭೀಷ್ಮ ದ್ರೋಣಾದಿಗಳು ಮಾಡಿದ ಪ್ರತಿಜ್ಞೆಯನ್ನು ಬೆರೆವನು ದಾನವೀರ ಶೂರ ಕರ್ಣನು ಹೆಣ್ಣು ಅಣ್ಣನ ಆಜ್ಞೆಯನ್ನು ಪಾಲಿಸುವನು ಈ ಸೈಂಧವ ರಾಜನು ಹೆಣ್ಣು ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿಜಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನಸಿರಿ ಮೃಗ ನತ್ತಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಗಾಂಧಾರ ದೇಶದ ಶತಸೋದರ ಅನುಜ ಈ ಕುನಿಯ ಮಾವನ ಸಲಹೆ ಹೆಣ್ಣು ರಾಜನೀತಿ ಕೋವಿದನು ಪರಿಪಾಲನ ನಿಪುಣನು ಅರಿವಿನ ಭಯಂಕರನಾಗಿ ಕುರು ಸಾಮ್ರಾಜ್ಯವನ್ನು ಶಾಶ್ವತವಾಗಿ ಶಾಸಿಸುವ ಯುವರಾಜನೂ ರಾಜನೂ ರಾಜಾದಿರಾಜನು ಅಗಣಿತ ಗಮ್ಯ ಗೋಚರ ಅದ್ವಿತೀಯ ರಾಜಕೀಯ ಯೋಜನೆಗಳನ್ನು ಸುಲಭವಾಗಿ ರಚಿಸುವ ಘಟಾನುಘಟನ ದುರಂಧರನಾದ ಶತಗಜ ಬಲ ಸಂಪನ್ನನಾದ ಈ ಸುಯೋಧನ ಸಾರ್ವಭೌಮನಾದ ನನ್ನ ಅಗ್ರಜನಿಗೆ ಯುದ್ಧದ ರೀತಿಯನ್ನು ಹೇಳಲು ಬಂದಿರುವೆ ಅದು ನಂದನ. ಕೃಷ್ಣ, ನೀನು ಅರಚಿದಂತೆ ಆ ಪಾಂಡವರು ನಿಜವಾಗಿ ವೀರರೇ ಆಗಿದ್ದಾರೆ. ರಣಬೇರಿಯನ್ನು ಮೊಳಗಿಸದೆ ದೇಹಿ ದೇಹಿ ಎಂದು ಭಿಕ್ಷೆ ಬೇಡಲು ನಿನ್ನನ್ನು ಕಳುಹಿಸುತ್ತಿರಲಿಲ್ಲ. ಅವರಿಗೆ ಲಜ್ಜೆ ಇಲ್ಲ, ನಿನ್ನನ್ನು ಕಳಿಸುತ್ತಿದ್ದಾರೆ. ನಿನಗೆ ಎಗ್ಗು ಇಲ್ಲ, ಬಂದು ಏನೇನೋ ಒದರುತ್ತಿರುವೆ. ಕೃಷ್ಣ, ಏನಂದೆ? ಯುದ್ಧ ಸಿದ್ಧ. ಯಾರ ಜೊತೆ ಮಾಡಲಿ ಯುದ್ಧ? ನಕುಲ ಸಹದೇವರು ನನ್ನ ಒಂದೇ ಮುಷ್ಟಿ ಪ್ರಾದರದಲ್ಲಿ ಆ ಬಾಲಕರ ಜೊತೆ ಯುದ್ಧ. ಏನು ಧರ್ಮರಾಯನು ನೋಡಲು ಕ್ಷತ್ರಿಯನಂತೆ ಕಂಡರು, ಮಾರ್ಜಾಲ ನ್ಯಾಯ ಹೇಳುವ ಮಂತ್ರಿಯಂತೆ ಕಾಣುವನು. ಆ ಧರ್ಮಜನ ಜೊತೆ ಯುದ್ಧ. ಏನು ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಆ ಹೊಟ್ಟೆ ಬಾಕ ಭೀಮ ಹಾಗೂ ಪಾರ್ಥ ಇವರಿರುವರು ಅಖಂಡ ಸಮರದಲ್ಲಿ ಕಂಡಾಕ್ಷಣ ಮುಂಡ ಮುಂಡಗಳನ್ನು ತುಂಡರಿಸಿ ಚಂಡಾಡದಿದ್ದರೆ ನಾನು ದುರ್ಯೋಧನ ಅನುಜ, ದುಶ್ಯಾಸನ ಅಲ್ಲ, ದುಶ್ಯಾಸನ ಅಲ್ಲ. ರಾಜ ಕೃಷ್ಣ, ಪಳ ಪಳ ಕಡುಕರ ಪಡೆಗಳಲ್ಲ ಕಡಿದಟ್ಟುವೆ, ಕಡಿದಟ್ಟುವೆ ಪಳ ಪಳ ಕಡುಕರ ಪಡೆಗಳನ್ನೆಲ್ಲ ಪಳ ಪಳ ಕಡುಕರ ಪಡೆಗಳು ಕಡಿದಟ್ಟುವೆ. ಕುರ್ಚಿತ ಕಡಿಯದೆ ಮೆಣಸಿದ ಮರಿಯುತ್ತ ಹುಟ್ಟುತ್ತ ಕಡಿಗೆ ಮೆಣಸಿದ ಮರಿಯುತ್ತ ಹುಟ್ಟುತ್ತ ಮೆಣಸಿದ ಪುಡಿ ಪುಡಿ ಗುಟ್ಟುವೆ, ಹುಟ್ಟುತ್ತ ಮೆಣಸಿದ ಪುಡಿ ಪುಡಿ ಕಡಿದಟ್ಟುವೆ, ಕಡಿದಟ್ಟುವೆ. ಬರುತ್ತಿದೆ ನನಗೆ ರೋಷ, ಕಡಿದು ಬಂದಿದ್ದು ನಾಶ. ಕೃಷ್ಣ, ಕಡಿದು ನನಗೆ
ರೋಷ ಕರೆಯುವುದ ಕೊಟ್ಟು ಪಡಿ ಪಡಿ ಕೊಟ್ಟುವೆ ಕರೆಯುವುದ ಕೊಟ್ಟು ಪಡಿ ಪಡಿ ಕಡಿ ದಟ್ಟುವೆ ಕಡಿ ದಟ್ಟುವೆ ಕಳೆದುಟ್ಟುವೆ. ಕೌರವೇಶ್ವರ ಇಂದವರಾಜ, ಆ ಪಾಂಡವರಿಗೆ ಒಂದು ಸೂಜಿ ಮನೆ ಅಷ್ಟು ಹೋದರೂ ಭೂಮಿಯನ್ನು ಕೊಡಲಾಗದು, ಕೊಡக்கூడದು, ಕೊಡಬಾರದು. ಏಕೆಂದರೆ ಅವರು ನಮಗೆ ಹಿಂದೆ ಮಾಡಿರುವ ಕೃತ್ಯಗಳನ್ನು ನಡೆಸಿಕೊಂಡರೆ ಅವರನ್ನು ಈಗಲೇ ಕಡಿದು ಬೀಳಬೇಕೆಂಬ ರೋಷ ಬರುತ್ತದೆ. ಕೃಷ್ಣ, ಇದೇನು ಗೋಪಿಕಾಂಗರ ನಂದನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆ ಅಲ್ಲ. ನಾವೇನು ಬಳೆ ತೊಟ್ಟು ಕುಳಿತಿರುವ ಗೊಲ್ಲ. ಇದು ಭೀಕರ ಬಿತ್ತ ಬಂಜನ. ಎಚ್ಚರ 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 ತಪ್ಪಿದರೆ ನೀನಿಲ್ಲ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆಯು ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ಸಹ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸಾಮಾನ್ಯವಾದ, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮದ ಮಾತುಗಳನ್ನು ಆಡುತ್ತಿರುವೆಯಾ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನಾರೋ ಇದವಾವರದು ಕೆಣಕಿ ಫಲಿಸುವುದೇ ಮುನ್ನ ಬರ್ಪುದೋ ಘೋರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೆ ವಾಮಾ ವಲ್ಲಭನೇ. ಪಾಂಡುತನಯರ ಹಿತವನ್ನು ಬಯಸುವೆ ಪಾಂಡುತನಯರ ಹಿತವನ್ನು ಬಯಸುತ್ತೆ ಸಂಧಿಯ ನಾಟಕವ ಆಡಲೆಂದು ಬಂದವನೇ. ಸಂಧಿಯ ನಾಟಕವ ನಾಡಲೆಂದು ಬಂದಲೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ. ಕೃಷ್ಣ ಅಟವಂತರು ನಾವು ಕೃಷ್ಣ ಕೃಷ್ಣ
ದುರದೊಳು ಪಾತನ ಶಿರಸೆ ಸಲ್ಲದು ನನಗೆ ವಲ್ಲಭನೆ ಎಲ್ಲ ವಿಷಜವ ಬಲ್ಲವನೇ ಸಲ್ಲದು ನನಗೆ ವಲ್ಲಭನೆ ಬಾಬಾ ವಲ್ಲಭನೆ. ಕೃಷ್ಣ, ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಸಂಧಿಯ ನೆಪದಲ್ಲಿ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನೆಲ್ಲವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ. ಕರ್ಣ, ಯಾದವಾಗ್ನಿಯ ಗಂಟಲು ಬಿಗಿಡಂತ ಆಯಿತು ಈ ನಿನ್ನ ದರ್ಪ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸಿ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ ಜಯಿಸಿ ದುರಾಶ. ಕರೆಸಿ ಗನೆ ಅನುಜಾತರ ಕರೆಸಿ ಗನೆ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವ ವೀರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವ ವೀರ. ವೈರವನೇ ನೀಗಿನಿ ಸೈರಣಯಂ ತಾಳೈ. ವೈರವನೇ ನೀಗಿನಿ ಸೈರಣಯಂ ತಾಳೈ. ಬಾಳೈ ಭಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ಪರಗುಣಯುತ ನೆನೆಸಿ ಮೊರೆ ಶ್ರೀಧರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಮೊರೆ ಶ್ರೀಧರೆಯ. ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ ಜಯಿಸಿ ದುರಾಶ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸ್ನೇಹಿತರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡಿದೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪಿಕೊಳ್ಳುವರು, ನಿನ್ನನ್ನು ಯುವರಾಜನನ್ನಾಗಿ ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೇಮ, ಸ್ನೇಹ, ಶಾಂತಿಯ ಹೊರತು ಅವರಿಗೆ ಮತ್ತಿನ್ನೇನೂ ಬೇಡ. ನಿಧಾನವಾಗಿ ಆಲೋಚಿಸು. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸಿಕೊಳ್ಳುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯೀಯ ಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧ ಏನಿರುವುದು ಯದುರಾಜ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ.
ಪಾಂಡವರಂತೆ ಪಾಂಡವರು. ಛಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ಕೃಷ್ಣ ಸುಯೋಧನ, ಛಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ರೂಢಿಯೊಳಗವರೆಂತೂ ಧೀರರೆನಿಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದಲ್ಲವಾ. ಕೃಷ್ಣ ಸುಯೋಧನ, ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಮುಕುಂದ ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ವಹಿಸುವುದು ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಧರ್ಮದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅನಂತ, ಅಗಣ್ಯ, ಅಬೋಧ. ರಾಜಸೂಯಾಗ ಕಾಲದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳೆದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀ ಮಾಡಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನಿಜ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಧರ್ಮಶೀಲರು, ಸ್ನೇಹಶೀಲರು ಆದ ಪಾಂಡವರಲ್ಲಿ ನೀನು ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪಬಂಧ, ವಿಷಪ್ರಾಶನ ಇವುಗಳೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿಯೇ ತೊಡಗಿರುವ ನಿನಗೆ ಯಶಸ್ಸು, ಕೀರ್ತಿ ಎಂದಿಗೂ ಲಭಿಸದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನೆ ಮರ ಬೆಣ್ಣೆ ಮುದ್ರೆ ಅಲ್ಲವೋ ಗೊಲ್ಲ. ಕುರುವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಕ್ಷಣದಂಕ ಮಲ್ಲ, ಇದನ್ನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡಯ್ಯ, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಅವರು ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಆದ್ದರಿಂದ ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡಯ್ಯ. ಕೃಷ್ಣ, ಏನೆಂದೇ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ, ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡಯ್ಯ ಎಂದೆ. ಭೀಮನಿಗೆ ಒಂದು ಊರು, ಆ ಭಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡಿಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚನೆಯ ಕಟ್ಟಾಳು ಕೌರವೇಶ್ವರನ್ನು ಕೆಳಗಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ನಾನೀ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ತೆರೆದು ಕದನಕ್ಕೆ ನಿಂತರೂ ಸರಿಯೇ,
ಕಲಿ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿಯೇ, ಛಲವನ್ನು ಬಿಡೆ ನೆಲವನ್ನು ಕೊಡೆ, ಕೇಳು ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಕೇಳು ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ, ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ, ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ, ಛಲವ ಬಯಸಿ ಗಣಬುದದಿ ಮೇರೆಗೆ ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿಗಣ ಸಾರಿ ಬೇಳು ಹಿಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಗರರು ಎನ್ನೊಡೆ ಯುದ್ಧವ, ಆ ಪಾಂಡು ನಗರರು ಎನ್ನೊಡೆ ಯುದ್ಧವ, ಮೋದಿ ಗೆಲ್ಲಲಿ ರಾಜ್ಯ ಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ಧೀರತ್ವದಿ, ಛಲವನ್ನು ಬಿಡನೋ ನೆಲವನ್ನು ಕೊಟ್ಟೆನೋ, ಛಲವನ್ನು ಬಿಡನೋ ನೆಲವನ್ನು ಕೊಟ್ಟೆನೋ, ಛಲವ ಬಯಸಿ ಗಾನಬುದದಿ ಮೇರವೆ ಕೊಡುವುದಿಲ್ಲವೋ ರಾಜ್ಯವ, ಮಾತೀಗ ನಾ ಸಾರಿ ಬೇಳು ಬಿಡುವುದಿಲ್ಲವೋ ರಾಜ್ಯ. ಯೂತದಲ್ಲಿ ಪಾಂಡವರು ಸೋತರಾಗಿಹರ, ಯೂತದಲ್ಲಿ ಪಾಂಡವರು ಸೋತರಾಗಿಹರು, ನೀತಿಯ ನರಿಯದೆ ಈ ಪರಿ ನುಡಿವೆಯ, ಪ್ರೀತಿಯ ನರಿಯದೆ ಈ ಪರಿ ನುಡಿವೆ, ಛಲವನ್ನು ಬಿಡೆನೋ ನೆಲವನ್ನು ಕೊಟ್ಟೆನೋ, ಛಲವನ್ನು ಬಿಡೆನೋ ನೆಲವನ್ನು ಕೊಟ್ಟೆನೋ, ಛಲವ ಬಯಸಿ ಗಾನಬುದದಿ ಮೇರೆಗೆ ಕೊಡುವುದಿಲ್ಲವೋ ರಾಜ್ಯವ, ಕೊಡೆಯ ಮಾತಿಗಣ ಸಾರಿ ಬೇಳು ಕೊಡುವುದಿಲ್ಲವೋ ಬಿಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ಮಾತನಾಡುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಈ ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು, 1 ಅಡಿಯಿಂದ ಭೂಮಿಯನ್ನು ಮತ್ತೊಂದಡಿಯಿಂದ ಆಕಾಶವನ್ನು ಅಳೆದು 3ನೇ ಅಡಿಯಿಂದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಅದು ಲೋಕ ಕಲ್ಯಾಣಕ್ಕಾಗಿ, ಸ್ವಾರ್ಥಕ್ಕಾಗಿ. ಅಂತಹ ಬಲಿಚಕ್ರವರ್ತಿಯ ಪಾಡೇ ಹಾಗಾದ ಮೇಲೆ ಇನ್ನು ನಾನೇನಾದರೂ ಒಂದು ಊರನ್ನು ದಾನವಾಗಿ ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆನು ಕೃಷ್ಣ, ಚೆನ್ನಾಗಿ ಬಲ್ಲೆನು ಕೃಷ್ಣ. ಒಂದು ಊರಲ್ಲ ಒಂದು ಗೋಪಾದ ಜಾಗದಲ್ಲಿ ಮುಳ್ಳು ಮರೆಯುವಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಎಲುಕುಲ ಕಳಂಕ ಸ್ವರೂಪನೇ? ಜಗದೀಶ್ವರ, ಈ ದರ್ಪಿತ ಗೋಪಾಲನು ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಇದು ಕೌರವರ ರಾಜಸಭೆಯಲ್ಲ, ಇದು ಪಾಂಡವರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಇವರಿದ್ದರು ಹೇಗೆ ತದೇಕ ಚಿತ್ತವಾಗಿ ಕೇಳುತ್ತಿರುವರು. ನಡೆಯಣ್ಣ, ಈಗಲೇ ಹೊರಟು ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗುವ. ಕುರುಹೃದ್ದರೆ, ನೀವೀ ದುರ್ವತ್ತನನ್ನು ದಮನ ಮಾಡಲಾರದವರಾದರೆ ಈ ವಿಖ್ಯಾತವಾದ ಸಾಮ್ರಾಜ್ಯದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ಈ ಸಾಮ್ರಾಜ್ಯದ ಗೌರವವನ್ನು ರಕ್ಷಿಸಿಕೊಳ್ಳುವ ಇಚ್ಛೆ ನಿಮಗಿದ್ದರೆ ಮೊದಲು ನಾನು ಹೇಳಿದಂತೆ ಮಾಡಿರಿ. ದುರ್ಯೋಧನ, ದುಶ್ಯಾಸನ, ಶಕುನಿ ಈ 3ರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದೆಂಬುದನ್ನು ಧರ್ಮಶಾಸ್ತ್ರಗಳೇ ಹೇಳಿವೆ. ನಿಮಗೇನಾದರೂ ಸಂಧಿ ಮಾಡಿಕೊಳ್ಳುವ ಇಚ್ಛೆ ಇದ್ದರೆ ಮೊದಲು ನಾನು ಹೇಳಿದಂತೆ ಮಾಡಿರಿ. ಕುಮಾರ
ಯಾರು ನನ್ನನ್ನು ಕರೆಸಿದವರು? ಕುಮಾರ ತನಯ ಕುವರ ಕನ ಏಕೆ ಕುಮಾರ, ಏನಿನ ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೇ ನಿನಗೆ? ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದರು. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷುಕಂದ. ಕುಮಾರ, ಬಾಲ್ಯದಲ್ಲಿಯೂ ಕುಮಾರ, ಏನಿನ ತಾಯಿಯ ಮಾತನ್ನು ಕೇಳು ಕಂದ. ಏನಿನ ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೇ ನಿನಗೆ? ಈ ಯುದ್ಧದ ಸಮಾಚಾರವನ್ನು ಬಿಡು ಕಂದ. ಪುನಃ ಅದೇ ಮಾತು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಈ ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಿಕೊಳ್ಳಲಿ. ಕೃಷ್ಣ, ಇದು ನನ್ನ ಕೊನೆಯ ಸಂದೇಶ. ಆ ಪಾಂಡವರ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಅವರಿಗೆ ದೊರೆಯುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಕಲನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದರು. ನನಗಿನ್ನು ಸಮಯವಿಲ್ಲ. ಕುಮಾರ, 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 ಹೊರಟೆ ಹೋದೆಯಾ? ಹೋಗು ಕುಮಾರ, ಹೋಗು. ಖಂಡಿತವಾಗಿಯೂ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗುವೆ. ನಿನ್ನೊಂದಿಗೆ ಇಡೀ ಕುರುಕುಲವೆಲ್ಲವೂ ನಾಶವಾಗಿ ಹೋಗುವುದು. ನಿನ್ನ ನಾಶನವನ್ನು ನೋಡುತ್ತಾ ಏನಿನ ಅಂಧಪಿತನೂ ಅಧೋಪತನ ಕಿಳಿಯುವುದು. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನೇನೆಂದು ಬರೆದಿರುವೆ ತಂದೆ. ಪ್ರಮಾದವಾಯಿತು ವಾಸುದೇವ, ಪ್ರಮಾದವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಬರುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನಿದು? ಈ ದುರ್ಯೋಧನ ಉಪಟಳವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ದೇವ, ವಾಸುದೇವ, ಎಲ್ಲಿ ತಂದೆ? ಪರಮಾತ್ಮ,
ಇದು ಅರೆಕ್ಷಣವು ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ಇರಬೇಡ. ಹೊರಟು ಹೋಗು ವಾಸುದೇವ, ಮೊದಲು ನೀನಿಲ್ಲಿಂದ ಹೊರಟು ಹೋಗು. ರಾಜಮಹಿಷಿ, ಕೇವಲ ಒಬ್ಬ ದರ್ಪಿತನ ದುರ್ಯೋಧನ ಎದುರಿ ನಾನಿಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಬೆಳೆದ ಕೃಷ್ಣನು ಕೇವಲ ಒಬ್ಬ ಮಾನವನಿಗೆ ಎದುರಿ ಇಲ್ಲಿಂದ ಪಲಾಯನ ಮಾಡುವುದೇ? ನನ್ನ ಚಕ್ರದಲ್ಲಿ ಎಷ್ಟು ಮಹಿಮೆ ಇರುವುದೆಂಬುದನ್ನು ನೀನು ಅರಿತಿರುವೆ. ಅದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವೂ ಸಂಭವಿಸುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದರ್ಪಿತನ ದುರ್ಯೋಧನಿಗೆ ಎದರಲೇ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನಿನ್ನ ಲೀಲೆಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರಾ ಪರಮಾತ್ಮ? ಓ ಪಾಂಡುರಂಗ, ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ನೀನು ಅರಿಕ್ಷಣವೂ ಇರಬೇಡ. ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಆಸ್ತಿಗಳನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ? ಇದೋ ಈ ನಿನ್ನ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮೊದಲು ಹೊರಟು ಹೋಗು ತಂದೆ, ನೀನು ಇಲ್ಲಿಂದ ಹೊರಟು ಹೋಗು. ಏನು ತಾಯಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವಿನೆಂದು ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ಗೆಳೆದರದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಇನ್ನೆಲ್ಲಿ ಪಲಾಯನ? ಎಲ್ಲಿ ವಂಚಕ? ಸಹೋದರ ಕೃಷ್ಣನನ್ನು ಬಂಧಿಸು. ನನ್ನನ್ನು ಬಂಧಿಸುವೆಯಾ ದುರ್ಯೋಧನ?
ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಪುದುಚಿತ. ದುರ್ಯೋಧನ, ಕೃಷ್ಣ, ಅಂದನಾಗದೆ ಮುಂದಾಲೋಚಿಪುದುಚಿತ, ಸಂಧಿಗಾಗಿ ಬಂದವರ ನಿಂದಿಪುದನುಚಿತ, ಸಂಧಿಗಾಗಿ ಬಂದವರ ನಿಂದಿಪುದನುಚಿತ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳಂ, ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳಂ, ಕೆಣಕಿ ಕೌರವನ ಕ್ರೋಧಾಗ್ನಿಯಂ, ಕಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಡ. ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳಂ, ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ, ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ. ಪಣಗು ನುಡಿಗಳೇ ರಕ್ತದ ಕಣಕಣವು ಕುದಿದು, ಪಣಗು ನುಡಿಗಳೇ ರಕ್ತದ ಕಣಕಣವು ಕುದಿದು ರಣದೊಳವರನು ವಧಿಸಲು ಪಣ ತೊಟ್ಟಿರುವ ತೆರಳಿದ ಕೇಸರಿಯ ಕೆಣಕಿ, ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೈ, ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೈ. ಅವರ ಆಕ್ರೋಶವ ಶಮನಗೊಳಿಸಲು ದುರ್ಯೋಧನ, ವಿಷ್ಣು, ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಹೆನು ಸಂಧಿಸು ಯೋಗವ, ನಿನಗೆ ನೀಡಿಹೆನು ಸಂಧಿಸು ಯೋಗವ. ಉಲ್ಲಾಸ ಪಡುನಿ, ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳಂ, ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳಂ, ಕೆಣಕಿ ಕೌರವನ ಕ್ರೋಧಾಗ್ನಿಯಂ, ಸಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಡ. ಕೆಣಕಿ ಕೌರವನ ಕ್ರೋಧಾಗ್ನಿಯಂ, ಸಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಕು. ಯಾರಿಗರ 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 ಇಂಥಲದಂತ ಮಲ್ಲನೊಡನೆ ಹೋರಾಡಿ ಗೆಲ್ಲುವವರು. ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡನೆ, ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡನೆ. ಹರುಷದಿಂದೊಳೆವ ಕುರುಸಿಂಹಾಸನ ದುರ್ಯೋಧನ, ಹರುಷದಿಂದೊಳೆವ ಕುರುಸಿಂಹಾಸನ, ಕ್ಷಣದೋಳ್ ಅಧಪತನ. ಇನ್ನಿವನನ್ನು ಈ ಸಭೆಗಳು ಅಂದಿಪುದನುಚಿತ. ದುರ್ಯೋಧನ, ಇನ್ನಿವನನ್ನು ಈ ಸಭೆಗಳು ಮನ್ನಿಪುದನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನನ್ನು, ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನನ್ನು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ನನ್ನನ್ನು ಬಂಧಿಸುವೆಯಾ ಸುಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ನಿನ್ನಿಂದಾಗದು. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ, ಕೃಷ್ಣನನ್ನು ಬಂಧಿಸು. ಈಗ ಕಟ್ಟಿರಿ ನನ್ನನ್ನು. ಎಲೆ ಯೋಗ ಮಾಯೆ, ಜಾಗೃತಳಾಗು. ಮಾಯೆ ಮಾಯೆ, ಎಲ್ಲೆಲ್ಲೂ ಮಾಯೆ, ಎಲ್ಲೆಲ್ಲೂ ಮಾಯೆ.
ಕೃಷ್ಣ. ಕರ್ಣ, ನಿನ್ನೊಡನೆ ಕೆಲವು ಮಾತನಾಡಬೇಕಿದೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಮಹಾನುಭಾವನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ವಿಧದಲ್ಲಿ ಆಧರಿಸಲು ಕಾರಣವೇನು ದೇವಾ? ಕರ್ಣ, ನೀನು ಕುಲಹೀನ ಅಲ್ಲ. ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳೇನಾದರೂ ನಿನ್ನಲ್ಲಿ ಕಾಣುತ್ತಿವೆಯೇ? ಯೋಚಿಸಿ ನೋಡು. ಎಂತಿದ್ದರು ನಾನೋರ್ವ ಸೂತನೆಂಬ ಮಾತನ್ನು ಮರೆಯುವಂತಿಲ್ಲ ದೇವಾ, ಮರೆಯುವಂತಿಲ್ಲ. ಕರ್ಣ, ನೀನು ಕುಲಹೀನನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಕುಂತಿದೇವಿಯೇ ನಿನ್ನ ತಾಯಿಯು. ಸೂರ್ಯನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಏನು ಮಾತನಾಡುತ್ತಿರುವೆ ಕೃಷ್ಣ? ಕಾಮಜನಕ ಹರಿಜ ಸ್ವಾಮಿ, ಕಾಮಜನಕ ಹರಿಜ ನಮನ. ಕರ್ಣ, ಕಾಮಜನಕ ಹರಿಜ ಸ್ವಾಮಿ, ಕಾಮಜನಕ ಹರಿಜ ನಮನ. ಅಮರನಾದ ಈ ಸೂತನೋ ಪ್ರೀತಿ ನೋಡಿಹುದು ಸತ್ಯಕ್ಕೆ ಸನ್ನಿಹವೇ. ಪರಮಾತ್ಮ, ಕರ್ಣ, ಅಮರನಾದ ಈ ಸೂತನೋ ಪ್ರೀತಿ ನೋಡಿಹುದು ಸತ್ಯಕ್ಕೆ ಸನ್ನಿಹವೇ. ನಿನ್ನೆ ನುಡಿಯ ಮೇಲ್ ಭರವಸೆ ಪರಮಾತ್ಮ, ಕರ್ಣ, ನಿನ್ನೆ ನುಡಿಯ ಮೇಲ್ ಭರವಸೆ ಕಾಮಜನಕ ಹರಿಯ ಸ್ವಾಮಿ, ಕಾಮಜನಕ ಹರಿಯ ನಮನ. ಯಾರೋ ಪಡೆದು ಜಲದೊಳೆಸದ ಜಗಹಿ ನಶಿಸುವಂತ ನಾನು. ಯಾರೋ ಪಡೆದು ಜಲದೊಳೆಸದ ಜಗಹಿ ನಶಿಸುವಂತ ನಾನು. ಮತ್ಸ್ಯಗಾರರಿಗೆ ನಾವೆಯು ದೊರೆತ ಅನಾಮಧೇಯನು ನಾ. ಮತ್ಸ್ಯಗಾರರಿಗೆ ನಾವೆಯ ದೊರೆತ ಅನಾಮಧೇಯನು ನಾ. ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದ ಸರಹಿದರಾದರು. ಜಾತಿ ವಿಚಾರವ ಬೇಡದಾದರು. ಕರ್ಣ, ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲಹಿದರಾದರು. ಜಾತಿ ವಿಚಾರವ ಹೇಳದಾದರು. ಜಾತಿ ವಿಚಾರವ ಹೇಳದಾದರು. ಕಾಮಜನಕ ಹರಿಯ ಸ್ವಾಮಿ, ಕಾಮಜನಕ ಹರಿಯ ನಮನ.
ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸರಿ ಹೋವೆ. ಪರಮಾತ್ಮ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಯವೆ. ನೀನು ನುಡಿಯನೆ ಭರವಸೆ ನೀನೇ ನುಡಿಯನೆ ಭರವಸೆ ಕಮಜನಕ ಹರಿಗೆ ಸ್ವಾಮಿ ಕಮಜನಕ ಹರಿಗೆ ನಮನ. ಪರಮಾತ್ಮ, ನೀನು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಇದು ಯುದ್ಧ ಕಾಲ. ನೀನಾದವರು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ ಕರ್ಣ ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ ಕರ್ಣ. ಪರಮಾತ್ಮ, ದೇವಾ ಶೋಧನ ಪರಿತಾಪಕ್ಕೆ ದೇವಾ ಶೋಧನೆಯೇ ಯಾದ ಪರಿತಾಪಕ್ಕೆ ದೇವಾ ಶೋಧನೆಯೇ ಬಹುದಿನ ನೂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲ್ಲಿ ಬಂದ ಬಹುದಿನ ನೂದೆ ಬಂಧುಗಳಾರೆಂದು ಇಂದು ವದನ ಪರಮಾತ್ಮ ಬೋಧ ವಿಮೋಚನ ಮಾರ್ಗವನ ದೇವಾ ಬೋಧನೆಯೇ ಶಾಪ ಯಾದ ಪರಿತಾಪಕ್ಕೆ ದೇವಾ ಬೋಧನೆಯೇ ಕರ್ಣ ಜನ್ಮರಹಸ್ಯದ ಆಂತರ್ಯವನಿಲ್ಲದೆ ಜನ್ಮದಾತೆಯ ನಿರ್ದಯವರಿತೋ ದೇವಾ ದೇವಾ
ಸಂಕಟ ಕಾರಣ ಕರ್ಣ ಪಾತಕಿ ಜೀವನ ಸಂಕಟ ಕಾರಣ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧವನ್ನು ಮಾಡಿದರೆ ರೌರವಾದಿ ನರಕವೇ ಸರಿ. ಮತ್ತೊಂದು ಕಡೆ ಸ್ವಾಮಿ ದ್ರೋಹವನ್ನು ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನ್ನನ್ನು ಈ ರೀತಿ ಉಭಯ ಸಂಕಟಕ್ಕೆ ಗುರಿ ಮಾಡಬೇಡ ದೇವಾ, ಉಭಯ ಸಂಕಟಕ್ಕೆ ಗುರಿ ಮಾಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ ವೀರವರ ರವಿ ಕುವರ. ಏನು ಪರಮಾತ್ಮ, ನಾನು ಕುಂತಿ ಪುತ್ರನೇ? ಹಾಗಾದರೆ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿ ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ ನಾಮಧೇಯದಿ ದಾನ ಶೂರ ಕರ್ಣ. ಕರ್ಣ ನಾಮಧೇಯದಿ ದಾನ ಶೂರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಕರ್ಣ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುವರಲ್ಲ, ಏಕೆ ದೇವ? ಸೂತನು ಅನಾಥನಲ್ಲವೋ ಚಂದ್ರಕುಲ ಕರ್ಣ. ಪರಮಾತ್ಮ, ಸೂತನು ಅನಾಥನಲ್ಲವೋ ಚಂದ್ರಕುಲ ಭೀಷಣೇನು ಪಾಂಡವರೊಳು ಸೇರಿ ಏನ್ ಮಾತಾಡುತ್ತಿರುವೆ? ಕರ್ಣ. ಕರ್ಣ ಪಾಂಡವರೊಳು ಸೇರಿಸುಕದಿ ಬಾಳುವಿ ಬಾರ ನೀನು ಕ್ಷೇಮದಿ
ಏನು, ನಾನು ಪಾಂಡವರೊಂದಿಗೆ ಕೂಡಿ ಬಾಳುವರೆ? ಇದೆಂದಾದರೂ ಹಾಗೆ ತಕ್ಕ ಮಾತೆ ಪರಮಾತ್ಮ? ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅಯ್ಯೋ, ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ನಿನ್ನ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡ ಹಾಗಲೆಲ್ಲ ಸೂತ ನೀಚ ಎಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ಈ ವಿಚಾರವು ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದು ಎಂದು ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಅತಿ ಸಂಭ್ರಮದಿಂದ ಬರುವಳು. ಸಂಭ್ರಮದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೊರಡಲೇ? ಆಗಬಹುದು ಪರಮಾತ್ಮ, ಹೋಗಿ ಬನ್ನಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಸರ್ವಸ್ವವೆಂದು ನಂಬಿರುವ ಧರ್ಮರಾಯನೂ ಕೂಡ ನನ್ನ ಸಹೋದರನೇ. ಅಯ್ಯೋ ಭಗವಾನ್, ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನೂ ಆದ ಭೀಮಸೇನನು ಕೂಡ ನನ್ನ ತಮ್ಮನೇ, ನನ್ನ ತಮ್ಮ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಅವರು ಸಹ ನನ್ನ ತಮ್ಮಂದಿರೇ. ಅಯ್ಯೋ ಅಯ್ಯೋ, ಇನ್ನು ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ಅರ್ಜುನನೂ ಕೂಡ ನನ್ನ ಅನುಜನೇ, ನನ್ನ ಅನುಜನೇ. ಅರ್ಜುನ ಅರ್ಜುನ ಅರ್ಜುನ, ಕಾಳಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥವನ್ನು ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಕುರುಕ್ಷೇತ್ರದ ರಣಭೂಮಿಯ ರಕ್ತದ ಮಡುವಿನಲ್ಲಿ ತೇಲಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ? ಅಯ್ಯೋ, ಇಲ್ಲಿಯವರೆಗೂ ಬಂಧು ವರ್ಗದವರಾರು ಎಂದು ತಿಳಿದೆ ಸಂಕಟವನ್ನು ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು, ಎಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ.
ತಮ್ಮಲ್ದಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಮ್ ಬಾಳ್ವನ ಸಲದಿ ಪಾತನರುಂಡವೊಂದು ಸರಿದು ಅರ್ಜುನ ಸಲದಿ ಪಾತನರುಂಡವಂ ಸರಿದು ಮತ್ಸಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾತನ ಘೋರ ಶರಕ್ಕೆ ತುತ್ತಾಗಲೇ ನಾಂ ಸಾಯಲೇ ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಜ್ವಲಿಸುವುದು ಘನವರತ ನಿಜಾತ ತಲುಸಿದ ಮನದ ವ್ಯಾಕುಲ ಭಾವ ಜ್ವಲಿಸುವುದು ಘನವರತ ಪರಮಾತ್ಮ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನನಿಂದ ಅಪಮಾನಿತಳಾದೆ. ಕೀಚಕನ ಭಂಗವನ್ನು ಸಹಿಸಿದನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾ ಮಗ್ನಳಾಗಿರುವಳಲ್ಲ? ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ ಪಾಂಚಾಲಿ ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ ಪಾಂಡವರ ಪಟ್ಟ ಮಹಿಷಿ ಭೀಮನ್ ಮನೋನ್ಮಣಿ ವಾಸುದೇವನ ಸರೆಯು ನಮಗಿರಲು ದೇವಿ ವಾಸುದೇವನ ಸರೆಯು ನಮಗಿರಲು ಬಂದುದಾವುದೇ ಕೊರತೆ ಪರಮ ವಿಕ್ರಮದಿ ಹರಿಹರಿಸದಿರ್ತದೆ ಈ
ಪ್ರಚಂಡ ಭೀಮಾ ದೇವಿ ಏಕೆ ಚಿಂತಿತೆ ದ್ರುಪದ ನಂದಿನಿ ಏಕೆ ಚಿಂತಿತೆ ದ್ರುಪದ ನಂದಿನಿ ಭಯವ ಬಿಡು ಅಭಯ ಕೊಡು ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುದ ತರುವೆ ಹೇಳಿ ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುದ ತರುವೆ ಕಡುಮದೊಂದವರನ್ನು ಒದಿಸದೆ ಬಿಡೆ ದುರಗಳು ಕಡುಮದೊಂದವರನ್ನು ಒದಿಸದೆ ಬಿಡೆ ದುರಗಳು ತೊಡೆ ತಟ್ಟಿ ಕುಡಿ ಕೊಟ್ಟಿ ಎಲಮೆಟ್ಟಿ ನಿಲ್ಲುವೆ ತೊಡೆ ತಟ್ಟಿ ಕುಡಿ ಕೊಟ್ಟಿ ಎಲಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ಭಯವ ಬಿಡು ಅಭಯ ಕೊಡು ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ವಿಪಿನವಾಸ ಭವನೆಯ ಮರೆಯುಗನ್ನೇ ತರುಣಿಯೇ ವಿಪಿನವಾಸ ಭವನೆಯ ಮರೆಯುವನೆ ತರುಣಿಯೇ ಕಪಟತನದ ವಂಚಕರ ಹೃದಯವಲ್ಲ ಸೀಳುವೆ ಕಪಟತನದ ವಂಚಕರ ಹೃದಯವಲ್ಲ ಸೀಳುವೆ ತೊಡೆ ತಟ್ಟಿ ಕುಡಿ ಕೊಟ್ಟಿ ಎಡಮೆಟ್ಟಿ ನಿಲ್ಲುವೆ ತೊಡೆ ತಟ್ಟಿ ಕುಡಿ ಕೊಟ್ಟಿ ಎಡಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ಭಯವ ಬಿಡು ಅಭಯ ಕೊಡು ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ದ್ರುಪದ ನಂದಿನಿ ದ್ರುಪದ ನಂದಿನಿ ಏಕೆ ಏನಾಯಿತು ನಿಷ್ಕಾರಣವಾಗಿ ಅಳುತ್ತಿವೆ ಏಕೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ದ್ರೌಪದಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು ನೀವು ಪುರುಷರು ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವುದು ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅನ್ನ ವಸ್ತ್ರಗಳಿಗಾಗಿ ಅವರು ಪರರ ಆಶ್ರಯವನ್ನು ಪಡೆಯಬೇಕು ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು ಹೇ ದೇವ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಸ್ವರೂಪಿಗಳಾದ ಆ ಋಷಿಮುನಿಗಳ ಆಜ್ಞೆ ಆಹಾ ಕೈ ಹಿಡಿದ ಧರ್ಮಪತ್ನಿಯನ್ನ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ನಿಮಗೆ ಆಜ್ಞೆ ಮಾಡಿದರಲ್ಲವೇ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟದ್ದಲ್ಲ ಪ್ರಿಯತಮೆ ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧವಾಗಿ ಕೇಳಿಕೊಂಡಿಲ್ಲವೇ ಆದದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ನೀನೇಕೆ ಹೀಗಾಗಿರುವೆ ನನ್ನಲ್ಲಿ ತಿಳಿಸಬಾರದೆ ತಿಳಿಸುತ್ತೇನೆ ಆದರೆ ಅದರಿಂದಾಗೂ ಪ್ರಯೋಜನವಾದ್ರೂ ಏನು ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ ನಾನೀಗ ಯಾರೋ ಆಜ್ಞಾಧಾರಕನೂ ಅಲ್ಲ ಸರಿ ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ ಸ್ವಾಮಿ ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಕಳುಹಿಸಿದ್ದಾರೆ ಸಂಧಿಯಾಗುವುದು ಆಗಲಾದ್ರೂ ಬಿಸಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಸ್ವಾಮಿ
ಪುನಃ ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ನಾನು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ಏ ಭಾನುಮತಿ, ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರ, ಬಲು ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆನೋ ಬಾರೆ, ಜಾಣೆ ಮುದ್ದಾಡುವೆನೋ ಬಾರೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನೋ ಬಾರೆ. ಪರಮ ಸದ್ಗುಳಿ ನೃಪದ ನಂದಿನಿ ರುಗುಡವೇತಕ್ಕೆ ಸುಮಶರಣರಗಿರಿ, ಪರಮ ಸದ್ಗುಳಿ ನೃಪದ ನಂದಿನಿ ರುಗುಡವೇತಕ್ಕೆ ಸುಮಶರಣರಗಿ, ನಿನ್ನಯ ಬೇಗೆಯ ನೀಗಿಸುವೆನು ನಾ, ನಿನ್ನಯ ಬೇಗೆಯ ನೀಗಿಸುವೆನು ನಾ, ನಿನ್ನಯ ಸೇಡನ್ನು ತೀರಿಸುವೆನು ಬಾ, ನಿನ್ನಯ ಸೇಡನ್ನು ತೀರಿಸುವೆನು ಬಾ, ಜಾಣೆ ಮುದ್ದಾಡುವೆನೋ ಬಾರೆ, ಭೀಮನ ಪ್ರೀತಿಯ ರಾಣಿಯ ನೀನೆ, ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಕುರುಕುಲ ಅರಮರ ಮದವನ್ನು ಮುರಿದು ಕುರುವಂಶವನೇ ನಾಶವ ಗೈವೆ, ಕುರುಕುಲ ಅರಮರ ಮದವನ್ನು ಮುರಿದು ಕುರುವಂಶವನೇ ನಾಶವ ಗೈವೆ, ಕುರುಳ ದುಶ್ಯಾಸನ ನೊಡಲನ್ನು ಬಗೆದು, ಕುರುಳ ದುಶ್ಯಾಸನ ನೊಡಲನ್ನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ, ದೇವಿ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ, ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ರಾಣಿ ನೀನೆ, ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಎನ್ನ ಜಾಣೆ ಮನ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಇಲ್ಲ, ಚತುರಳು, ಮಹಾನ್ ಚತುರಳು. ನಿಮಗೆ ನೆನಪಿದೆಯೇ, ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಮತ್ತೆ ಏನನ್ನು ಹೇಳಿದಿರಲ್ಲ ಪ್ರಿಯ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕಿಸಿದ್ರೆ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ನಿಜ ನಿಜ, ನೀವು ಮಾಡಿರುವ ಪ್ರತಿಜ್ಞೆಯನ್ನ ಮರೆಯುವರಲ್ಲ, ಆದರೆ ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ನನ್ನ ಕೇಳಿಸಬೇಡ ಪಾಂಚಾಲಿ. ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ನೋಡೋಣ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತರದಿಂದ ಯುದ್ಧವನ್ನೇ ನಿರೀಕ್ಷಿಸುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ 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 ನಾನೊಂದು ಗಳಿಗೆಯೂ ಅದನ್ನು ಕ್ಷಮಿಸುವುದಿಲ್ಲ. ಅಲ್ಲಿ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ವಿಚಾರವನ್ನು ತಿಳಿದು
ಕೇಳಿದ ಸಿಂಹದಂತೆ ಆರ್ಭಟಿಸುತ್ತಿರುವನು. ಭಾರತ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭಾರತ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಬಿಡು ಪಾಪವ ಮನದೇ ಅನುಜ, ಬಿಡು ಕೋಪವ ಮನದೇ, ದುಡುಗೆ ಸಮರ ಬಯಸುವುದನ್ನು ಸಹೋದರ, ದುಡುಗೆ ಸಮರ ಬಯಸುವುದನ್ನು ಚಿತ್ತ, ಬಿಡು ಪಾಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಬಡದಿ ಪಂಚಾಲೆಯ ಬಿರು ಮುಡಿ ಶಾಪವೋ ಕುರು ಸಂಜಾತರ ಬಿರುವುದ. ಮಡದಿ ಪಂಚಾಲೆಯ ಬಿರು ಮುಡಿ ಶಾಪವೋ ಕುರು ಸಂಜಾತರ ತಳಿದವನು ಮುಂದೆ ಬಾಲಿಯನೋ ಎಂಬ ತಳಿದವನು ಮುಂದೆ ಬಾಲಿಯನೋ ಎಂಬ ಎರೆಯರ ಬಾಣೆಯ ಮಲೆಯೋ ಬೋಧನೋ ಚಿತ. ಎರೆಯರ ಬಾಣೆಯ ಮಲೆಯೋ ಬೋಧನೋ ಚಿತ, ಬಿಡು ಪಾಪವ ಮನದೇ ಅನುಜ, ಬಿಡು ಕೋಪವ ಮನದೇ, ದುಡುಗೆ ಸಮರ ಬಯಸುವುದನ್ನು ಚಿತ್ತ, ಬಿಡು ಪಾಪವ ಮನದೇ. ಸಹೋದರ, ಬಿಡು ಕೋಪವ ಮನದೇ. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ? ಪಾಂಚಾಲಿ, ಅಣ್ಣನೇಗೆ ಈ ರೀತಿ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಏನನ್ನ ಬಿರುಗುವುದಿಲ್ಲ, ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವೂ ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವೂ ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನೊಂದು ಗಳಿಗೆಯೂ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬಯಸುವುದಿಲ್ಲ. ನಾನು ಮತ್ತು ನನ್ನ ಈ ಗದಾ, ಈ ಗದಾ ಜಗದ ಮಹಾಯುಧ, ಈ ಗದಾ ಈ ಗದಾ ಜಗದ ಮಹಾಯುಧ,
ಗದಾ ದುರ್ಮದಾಂಧ ದುರ್ಯೋಧನನನು ಜರ ದುರಾಸ್ತ್ರಗಳು ನಾನು ರೂಪಸುತ್ತೆ ಎದುರು ದುರ್ಮದಾಂಧ ದುರ್ಯೋಧನನನು ಜರ ದುರಾಸ್ತ್ರಗಳು ನಾನು ರೂಪಸುತ್ತೆ ಎದುರು ದುರ್ಮದಾಂಧರ ಗರ್ವವ ಮುರಿದು ಅರ್ಜುನ ದುರ್ಮದಾಂಧರ ಗರ್ವವ ಮುರಿದು ಧ್ವಂಸಗೈದು ಗದೆ ಭಾರವನ್ನಿಳಿಸುವ ಈ ಗದ ಜಗದ ಮಹಾಯುಧ ಈ ಗದ ಗಜ ಅನ್ನ ಹಾಸದಲ್ಲಿ ಮುಕ್ತ ಕೌರವರ ಮೆಟ್ಟಿ ಸಮರದ ಮುಷ್ಟಿಯುದ್ಧದಿಂದ ಗಜ ಅನ್ನ ಹಾಸದಲ್ಲಿ ದುಷ್ಟ ಕೌರವರ ಮೆಟ್ಟಿ ಸಮರದ ಮುಷ್ಟಿಯುದ್ಧದಿ ಮೆಟ್ಟುತ್ತ ಎದೆಯಂ ಪುಟ್ಟುತ್ತ ಗದೆಯೊಯ್ ಮೆಟ್ಟುತ್ತ ಎದೆಯಂ ಪುಟ್ಟುತ್ತ ಗದೆಯೊಯ್ ಪುಟ್ಟಿ ಪುಟ್ಟಿ ಗದೆ ಭಾರವನ್ನಿಳಿಸುವ ಈ ಗದ ಜಗದ ಮಹಾಯುಧ ಈ ಗದ ಅಗ್ರಜ ನಾನು ಮತ್ತು ನನ್ನ ಈ ಗದೆ ಈ ವೇಳೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆಯೇ ನಡೆಯುವೆನು. ನಿಲ್ಲು ನಿಲ್ಲು ಸಹೋದರ ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ನಿಲ್ಲು. ಕೋಪ ಮಾಡಬೇಡ ಅಣ್ಣ. ಅಣ್ಣನ ಆಜ್ಞೆಯನ್ನು ಮೀರಿ ಯುದ್ಧವನ್ನು ತರಲು ಅನ್ನುತ್ತಿದ್ದ. ಮಾನಿನಿ ಮನದ ವೇದನೆ ನೀಗಿಸೋ ಸಮಜವಿದೆಂದರಿತೆಯ ರಮಣಿ ಏತಕ್ಕೆ ಗೀತು ಗುಡವೋ ಮಾನಿನಿ ಮನದ ವೇದನೆ ನೀಗಿಸೋ ಸಮಜವಿದೆಂದರಿತೆಯ ರಮಣಿ ಏತಕ್ಕೆ ಗೀತು ಗುಡವೋ ನಿರ್ಮಲ ಧರ್ಮಜನಂ ನಿರ್ಮಲ ನೀನು ಮುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಬುದು ಮನದನು ತಾಪವ ಕರುಣೆ ಸಹಿಬುದು ಮನದನು ತಾಪವ ಕರುಣೆ ಧರ್ಮದಿಂದ ಘನ ಕಾರ್ಯ ಸಾಧಿತು ಕೋಮಲ ಹೃದಯನ ಹೊರಗಲು ತಿಳಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿತು ಕೋಮಲ ಹೃದಯನ ಹೊರಗಲು ತಿಳಿಯೇ ಸಾರದಾಚಿನಿ ನೈಯದೆಯೇ ಪರಿ ಅಚಲಿ ಸಾರದಾಚಿನಿ ನೈಯದೆಯೇ ಪರಿ ಎಸಿತು ನಿಂತು ವಿಕೋಪವೇಕೆ ಏಕಿಂತು ನಿಂತು ವಿಕೋಪವೇಕೆ ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ರಮಣಿ ಏತಕ್ಕೆ ಗೀತು ಗುಡವೋ. ಇದೇನು ಹೇಳಿ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಏನೆಂಬುದು ಮರೆಯುವುದು ನಿಮಗೆ ಉಚಿತವಲ್ಲವೇ ಸ್ವಾಮಿ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವುಗಳು ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಎಡೆಬಿಡದೆ ಕಾಡ ಹತ್ತಿದೆ. ಏನಿದು? ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ.
ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಏಕಿಷ್ಟೊಂದು ಅವಸರ? ತಡೀರಿ. ಅದು ಶ್ರೀಕೃಷ್ಣನು ಎತ್ತ ಕಡೆಯೇ ಆಗಮಿಸುತ್ತಿರುವನು. ಅವನ ಸಮಾಚಾರವನ್ನು ಕೇಳಿ ಪುನಃ ನಿಮ್ಮ ಇಷ್ಟದಂತೆಯೇ ಮಾಡಿ. ಅಣ್ಣ, ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹನ ಕರದೊಳು ಮೋಹನ ಕರದೊಳು ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹನ ಕರದೊಳು ಮೋಹನ ಕರದೊಳು ಜ್ಞಾನ ತತ್ಪರರಿಗೆಲ್ಲ ಜ್ಞಾನದ ಮದವೇರಿ ಜ್ಞಾನ ತತ್ಪರರಿಗೆಲ್ಲ ಜ್ಞಾನದ ಮದವೇರಿ ಧರ್ಮದ ಕಾರ್ಯವ ಮರೆಯುತ್ತಲಿರುವರು ಧರ್ಮದ ಕಾರ್ಯವ ಮರೆಯುತ್ತಲಿರುವರು ಮೋಹನ ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹನ ಕರದೊಳು ಮೋಹನ ಕರದೊಳು ಸಜ್ಜನರೆಲ್ಲರೂ ದುರ್ಜನರೊಡಗೂಡಿ ಸಜ್ಜನರೆಲ್ಲರೂ ದುರ್ಜನರೊಡಗೂಡಿ ಪಾಪದ ಕಾರ್ಯವ ಮಾಡುತ್ತಲಿಹರು ಪಾಪದ ಕಾರ್ಯವ ಮಾಡುತ್ತಲಿಹರು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲ ಮಾಡುವೆ ಧರ್ಮವ ಉಳಿಸುವೆ ನಿರ್ಮೂಲ ಮಾಡುವೆ ಧರ್ಮವ ಉಳಿಸುವೆ ಮೋಹನ ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹನ ಘನ ಮೋಹನ ನರ ಮೋಹನ ಕರದೊಳು ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಅಣ್ಣ, ನನ್ನನ್ನು ಆಶೀರ್ವದಿಸು. ನಿನಗೂ ಒಳ್ಳೆಯದಾಗ. ಕೃಷ್ಣ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸಿ. ಭೀಮಸೇನ, ನಿನಗೂ ಮಂಗಳವಾಗಲಿ.